ಅಯ್ಯೋ, ಈತನು ನಮ್ಮ ಮಗನೇ. ಕಂದ, ಏಳು ಕಂದ, ಎದ್ದೇಳು ಕಂದ, ಏಳು ಕುಮಾರ. ಅಮ್ಮ ಕಂದ, ಇವರೇ ಅಮ್ಮ, ಈ ಪುಣ್ಯಾತ್ಮರೇ ಎನ್ನ ಕರಗಳನ್ನು ಕತ್ತರಿಸಿದವರು. ಹೌದು ಮಗನೇ, ನಾನೇ ಆ ಪಾಪಿಯು. ನನ್ನ ಅಪರಾಧವನ್ನು ಕ್ಷಮಿಸುವೆಯಾ ಕಂದ? ಸ್ವಾಮಿ, ಅರಿತವರಾರೋ ಇದರ ನಿಜಾಂಶವನ್ನು ತಿಳಿಸುವಂತರಾಗಿ. ಸ್ವಾಮಿ, ನೀವು ಹೇಳುತ್ತಿರುವ ಮಾತುಗಳೆಲ್ಲವೂ ನಿಜವು. ಆದರೆ ಆ ಶ್ರೀದೇವರು ನಿಂದಿಸಿದ ಕಾರಣ ನಾವೇ ರೀತಿ ಕಷ್ಟಗಳನ್ನು ಅನುಭವಿಸುತ್ತಿರುವು. ಸ್ವಾಮಿ, ತಮ್ಮಲ್ಲೇ ನನ್ನದೊಂದು ವಿಜ್ಞಾಪನೆ
ತಂತ್ರವನೀಗಲೇ ರಾಜಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ಚಂದ್ರಶಾಲೆಗೆ ಸೇರಿಸಿ ಮೂವರ ಚಂದ್ರಶಾಲೆಗೆ ಸೇರಿಸಿ ಮೂವರ ಪರಿಪರಿ ಕಷ್ಟಮ ಪಡಿಸುವನು ಚಂದ್ರದಂಶಗೆ ಸೇರಿಸಿ ಮೂವರ ಪರಿಪರಿ ಕಷ್ಟಮ ಪಡಿಸುವನು ಚಂದ್ರದಂಶವೋಗಿಲಿಕ ಯಲಂಗುತ ಚಂದ್ರದಂಶವೋಗಿಲಿಕ ಯಲಂಗುತ ಮಾಡುವೆ ನಾನು ಮಾಯವನ ಮಾಡುವೆ ನಾನು ಮಾಯವನ ಮಾಡುವೆ ನಾನು ಮಾಯವನ 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 ಸತ್ಯವ್ರತ ಚಂದ್ರಾಸಿಗಳಿಗೆ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಸಹ ಸತಿಪದಿಗಿಬ್ಬರು ಒಂದಾದರಲ್ಲ. ಏನು ಮಾಡುವುದು? ಇರಲಿ, ಈಗ ನನಗೆ ಒಳ್ಳೆಯ ಸಮಯ ದೊರಕಿದಂತಾಯಿತು. ಈ ನಗರದ ನರಪಾಲ ಸೆಟ್ಟರ ಮಗಿಮನ ಹುಟ್ಟಿದ ಗಿರಿಕೆಯ ಮುಖಾಂತರ ಗೊರವ ಸತ್ಯವ್ರತ ಕಶ್ಮಾಲೆ ಚಂದ್ರಾಸೆ ಕೊಡಿಸುವನು, ನಿಮಗೆ ಅಮೋಘವಾದ ಕಷ್ಟವನ್ನು ಕೊಡಿಸುವನು. ರಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ಚಂದ್ರಶಾಲೆಗೆ ಸೇರಿಸಿ ಮೂವರ ಚಂದ್ರಶಾಲೆಗೆ ಸೇರಿಸಿ ಮೂವರ ಪರಿಪರಿ ಕಷ್ಟವ ಪಡಿಸುವ ನಾವು ನಾನು ಎಸಗುವ ತಂತ್ರವನೀಗಲೇ ಎಸಗುವ ತಂತ್ರವನೀಗಲೇ ಎಸಗುವ ತಂತ್ರವನೀಗಲೇ ಜಯ ರಘುವಂಶ ಲಲಾಮ ಜಯ ಕೃತ ವಿದ್ಯಾಭಿರಾಮ ಜಯ ರಘುವಂಶ ಲಲಾಮ ಜಯ ರಘುವಂಶ ಲಲಾಮ ಜಯ ಕೃತ ವಿದ್ಯಾಭಿರಾಮ ಜಯ ರಘುವಂಶ ಲಲಾಮ ಬಾಸುರ ಕುಲ ಭಯ ರಾಶಿ ಸುಧಾಕರ ಬಾಸುರ ಕುಲ ಭಯ ರಾಶಿ ಸುಧಾಕರ ಬಾಸುರ ವಿಕ್ರಮ ಬಾಸುರ ತೇಜ ಬಾಸುರ ವಿಕ್ರಮ ಬಾಸುರ ತೇಜ ಜಯ ರಘುವಂಶ ಲಲಾಮ ಜಯ ಕೃತ ವಿದ್ಯಾಭಿರಾಮ ಜಯ ರಘುವಂಶ ಲಲಾಮ ಲಕ್ಷ್ಮಿ ಒರೇ ಲಕ್ಷ್ಮಿ ಯಾರುಂಡವ್ರು? ಅಯ್ಯೋ ಏನ್ರಿ ಯಾಕ್ರೆ ಬಡ್ಕೊಳ್ತಾ ಇದ್ರಿ ಲಕ್ಷ್ಮಿ ಲಕ್ಷ್ಮಿ ಅಂತ? ಅಲ್ಲಿ ಮಗು ಬೇರೆ ಬಡ್ಕೊಳ್ತಾ ಇದೆ, ಇಲ್ಲಿ ನೀವು ಬೇರೆ ಬಡ್ಕೊಳ್ತಾ ಇದ್ರಿ. ಲಕ್ಷ್ಮಿ ಮಾ ಬಿಡ್ಡದಿರ ಪುಟ್ಟಿನ ರೋಜು ಕಡ. ಹೌದು, ಇವತ್ತು ನಮ್ಮ ಮಗುನ ಹುಟ್ಟದಪ್ಪ. ಹುಟ್ಟುದಪ್ಪ, ಅದಕ್ಕೆ ಬೀಸೋದು ಕುಟ್ಟೋದು ಜಾಸ್ತಿ ಇರುತ್ತೆ ಕೆಲಸ. ಹೌದೌದು, ಮನೆ ಕೆಲಸ ಮಾಡಕ್ಕೆ ಒಬ್ಬ ದಾಸಿ ಬೇಕೆಂತೂ ಹೇಳ್ದೆ ತಾನೇ ನೀನು? ಕರ್ಕೊಂಡ್ ಬಂದಿದ್ದೀರೇನು? ಆ ರಾಮಶಾಸ್ತ್ರಿ ಅವ್ರ ಮನೆಯಲ್ಲಿ ಇದ್ದಾರಂತೆ, ಹೋಗಿ ಕರ್ಕ ಬರ್ತೀನಿ. ಏನಂತೀಯ ಲಕ್ಷ್ಮಿ? ಬೇಗ ಬೇಗ ಕರ್ಕೊಂಡ್ ಬನ್ನಿ. ಹೋಗ್ಬರ್ಲಾ? ಲಕ್ಷ್ಮಿ ಲಕ್ಷ್ಮಿ ಒಗಟೇ ಒಗಟು ಇಚ್ಛೆ ಪೋತಾನು. ಏನಂದ? ಅದೇ ಅದೇ ಲಕ್ಷ್ಮಿ, ಏನ ಮುದ್ದು. ಅಯ್ಯೋ, ಸರಿ ವಯಸ್ಸ ರೀ ರಾಮಶಾಸ್ತ್ರಿಗಳೇ. ಇನ್ನಮ್ಮ ನಮ್ಮ ಮನೆ ಕೆಲಸ ಮಾಡಕ್ಕೆ ಬರ್ತೀನಮ್ಮ. ಹಾಗೆ ಆಗಲಿ ಪೂಜಾರಿ, ಬರುತ್ತೇನೆ. ಸರಿ.
ಲಕ್ಷ್ಮಿ ಲಕ್ಷ್ಮಿ ಅಯ್ಯ ಕರ್ಕೊಂಡ್ ಬಂದ್ರೆ ದಾಸಿಗೆ ಮನೆ ಕೆಲಸ ಮಾಡಕ್ ದಾಸಿ ಬೇಕಂದಲ್ಲ ಕರ್ಕ ಬಂದಿದ್ದೀನಿ ನೋಡಮ್ಮ. ಅಲ್ರಿ ಈ ಅಮ್ಮ ಹಾ ಅಲ್ಲ ಈ ಅಮ್ಮ ಹಾ. ಮನೆಗೆ ಹಾ ಗೋಧಿ ಬೀಸೋದು ಅಜ್ಜಿ ಅಲ್ವೇನು? ಅಜ್ಜಿ ಅಲ್ವಾ? ಆಡೋದು ಇದೆಲ್ಲ ಆಯ್ತದೇನು? ಎಲ್ಲ ಮಾಡ್ತೈತೆ ಬಿಡು. ಇಲ್ಲ. ನಿಜವಾಗ್ಲೂ ಕೆಲಸ ಮಾಡಕ್ಕಾಗಲ್ಲ. ನಿಲ್ಲಮ್ಮ. ಮಾಡ್ತೈತಮ್ಮ, ಬಹಳ ಚೆನ್ನಾಗಿ ಕೆಲಸ ಮಾಡ್ತೈತೆ, ಒಳ್ಳೆ ಮಗ. ಅಲ್ಲೇ ನೋಡ್ ರಾಮಶಾಸ್ತ್ರಿ ಅವ್ರ ಮನೆ ಇದ್ದ ನೆಟ್ಟಿಗಿಲ್ ಕರ್ಕ ಬಂದಿದ್ದೀನಮ್ಮ. ಹೌದೇನು? ಅಮ್ಮ ಹಾಗಾದ್ರೆ ನಾವು ಹೇಳಿ ಕೆಲಸ ಮಾಡ್ತೀಯ ನೀನು? ಹಾಗೆ ಆಗಲಿ ತಾಯಿ. ನೋಡು ಎಷ್ಟೊಂದು ರಾಶಿ ಗೋಧಿ ಐತೆ, ಈ ಗೋಧಿ ಎಲ್ಲ ಬೀಸ್ಬೇಕು ಗೊತ್ತಾಯ್ತಾ? ಹಾಗೆ ನಮ್ ಮಗು ಕೈಲಿ ಬಂಗಾರ ಗಿಲ್ಕಿ ಕೊಟ್ಟಿದೀನಿ, ಅದನ್ನ ಬಹಳ ಜೋಪಾನವಾಗಿ ನೋಡ್ಕೋಬೇಕು ಗೊತ್ತಾಯ್ತಾ? ಹಾಗೆ ಆಗಲಿ ತಾಯಿ. ಬಾ 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 ಬೆಳಬಿದೆ. ಸರಿ ಬೇಗ ಬೇಗ ಗೋಧಿ ಬೀಸು ಗೊತ್ತಾಯ್ತೇನು? ನೋಡು ಬಂಗಾರ ಗಿಲ್ಕಿ ಐತೆ ನಮ್ಮ ಬಂಗಾರ ಮಗು ಕೈಲಿ, ಬಹಳ ಜೋಪಾನವಾಗಿ ನೋಡ್ಕೋಬೇಕು. ಹಾಗೆ ಆಗಲಿ ತಾಯಿ. ಗೋಧಿ ಬೀಸುತ್ತಿರುವಾಗ ಬಂಗಾರ ಪಕ್ಷಿ ನುಗ್ಗಿ ಹೋಯ್ತಲ್ಲ, ಮುಂದೇನು ಮಾಡೋದು? ಅಮ್ಮ ಬೇಗನೆ ಬನ್ನಿ ತಾಯಿ, ಬೇಗನೆ ಬರೋರಾಗಿ. ಅಮ್ಮ ನಾನಿಲ್ಲಿ ಗೋಧಿಯನ್ನು ಬೀಸುತ್ತಿರುವಾಗ ಗೋಡೆಯಲ್ಲಿ ಬರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ಗಿರಿಕೆ ನುಂಗಿ ಮತ್ತೆ ಅದೇ ಸ್ಥಾನವನ್ನು ಸೇರಿತು ತಾಯಿ. ಆಹಾ ಏನೇ ಕೈ ಹೇಳಿ ಏನ್ ಹೇಳ್ತಿದ್ಯಾ? ಅಲ್ಲ ಈ ಮಾತನ್ನು ಯಾರಾದ್ರೂ ನಂಬ್ತಾರೇನೆ? ಗೋಡೆಯಲ್ಲಿ ಇರುವ ಹಂಸ ಪಕ್ಷಿ ಬಂದು ನಮ್ಮ ಮಗುವಿನ ಕೈಗೆ ಬಂಗಾರ ಗಿರಿಕೆಯನ್ನು ನುಂಗು ಬಿಡ್ತು ಅಂತ ಹೇಳ್ತಿದ್ಯಲ್ಲ, ಈ ಮಾತನ್ನು ಯಾರಾದ್ರೂ ನಂಬ್ತಾರೇನು? ಆಹಾ ಆ ಬಂಗಾರ ಗಿರಿಕಿ ನೀನೇ ನುಂಗ್ಬಿಟ್ಟು ಆ ಗೋಡೆ ಅದು ಪಕ್ಷಿ ನುಂಗ್ತು ಅಂತೀಯಲ್ಲ, ಒಳ್ಳೆ ಮಾತಿಂದ ಹೇಳ್ತೀನಿ. ನಾನು ಬಂಗಾರ ಗಿರಿಕೆ ಕೊಟ್ರೆ ಸರಿ, ಇಲ್ಲ ಏನ್ ಮಾಡ್ತೀನಿ ಗೊತ್ತಾ? ಸತ್ಯವಾಗಿ ಬಂಗಾರ ಗಿರಿಕಿಯನ್ನು ಕದ್ದಿಲ್ಲ, ನನ್ನ ಮಾತನ್ನು ನಂಬು ತಾಯಿ. ಓಹೋ ನಾನು ಹೇಳಿದ್ರೆ ನೀನು ಕೊಡಕ್ಕಿಲ್ಲ. ಆ ನಮ್ಮ ಮನೆ ಹಾಳ ಇದಾರಲ್ಲ ನನ್ನ ಗಂಡ, ಅವನಿಗೆ ಅವನು ಮೊದಲ ಬುದ್ಧಿ ಕಳಿಸಬೇಕು. ಅಯ್ಯ ರೀ ಎಲ್ಲಿದ್ದೀರಿ ಬನ್ನಿ ಹೋಯ್ತೀರಿ ಎಲ್ಲ ಏಮುಚ್ಚಿನಪ್ಪ ಅದೀನಿಗೆ ಎಲ್ಲ ಹಾಳಾಗೋಯ್ತಂತ. ಏನ್ ಹೋಯ್ತೆ? ಯಾಕಂಗ್ ಬರ್ಕಂತೀಯ? ಅಯ್ಯೋ ಎಂತ ದಾಸರು ಕರ್ಕೊಂಡ್ ಬಂದಿದ್ದೀರಿ ನಮ್ಮ ಮನೆಗೆ, ಒಳ್ಳೆ ದರಿದ್ರಿ ಬಂದಿದ್ದೀರಲ್ರಿ. ಅಲ್ಲರಿ ನಮ್ಮ ಮಗು ಕೈಲಿ ಬಂಗಾರ ಗಿಲ್ಕಿ, ನಮ್ಮ ಅಪ್ಪ ಕೊಟ್ಟಿದ್ ಬಂಗಾರ ಗಿಲ್ಕಿ ಕರೆಕ್ಟ್. ಅದನ್ನ ನಮ್ಮ ಮಗು ಕೈ ಕೊಟ್ಟಿ ನೋಡ್ಕೊಳ್ಳೋ ದಾಸಿ ಅಂದ್ರೆ ಅವಳೇ ನುಂಗ್ಬಿಟ್ಟು ಗೋಡೆಲಿರೋ ಹಂಸ ಪಕ್ಷಿ ನುಂಗ್ಬಿಡ್ತು ಅಂತ ಹೇಳ್ತಿದ್ದಾಳೆ. ಈ ಮೊದಲು ನಂಬ್ತಾರೆ ಏನು? ನಾನು ಕೇಳಿ ವಿಚಾರಿಸ್ತೀನಿ ಬಾ. ನೀನು ನೋಡ ಏನಮ್ಮ? ಹೇಳು. ಒಳ್ಳೆದ ಬೇಗ ಕೊಡ್ಸಿದ್ರೆ ಸರಿ, ನಿನಗೆ ಅವಳಿಗೆ ಇಬ್ಬರು ಜಾಗ ಇಲ್ಲ ಹುಷಾರು. ಏನಮ್ಮ? ಚಿತ್ರದಲ್ಲಿರುವ ನವಿಲು ಬಂದು ನುಂಗಿದ್ ಸತ್ಯವಾ? ಸತ್ಯ ಪೂಜಾರಿ. ಹೇಳ್ಬೇಡ. ಏನು ಮರ್ಯಾದೆಯಿಂದ ನಮ್ ಗಿಲ್ಕೆ ನಮ್ಮ ಕೂತು ಹೋಗ್ಬಿಡಮ್ಮ ತಾಯಿ ನೀನು. ಇಲ್ಲ ಪೂಜಾರಿ, ಇಲ್ಲ ಇಲ್ಲ. ಮಾತನ್ನು ನಂಬುವರಾಗಿ. ಯಾರಲ್ಲಿ? ಆ ರಾಮಶಾಸ್ತ್ರ ತೋಟದಲ್ಲಿರುವ ಗೊರವನ್ ಕರ್ಕೊಬರ್ರಿ. ನೋಡ ಬೇಗ ಹೋಗೋ ನನ್ ಬಂದಾಗಿ ಶೆಟ್ಟರಿಗೆ ನಮಸ್ಕರಿಸುವೆನು. ಏನಪ್ಪ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವಾದರೂ ಏನು? ಯಪ್ಪ ಯಾಕೆ ಕಾಡ್ನಿದ್ದ ಬಂದ್ರಯ್ಯ? ಹಿಂಡ್ಕೊಂಡು ಹಾಕೊಡ್ಲಿ ಎಕ್ಕೊಂಡು ನಿಂಚು ಹೊಚ್ಚರು ಏಮೋ. ಅಯ್ಯ ನಮ್ಮ ಹೆಂಡತಿ ಅಲ್ಲಿ ಮಗುವಿನ ಕುಂಡ್ರಿಸಿ ಕೈಗೆ ರತ್ನ ಕಚ್ಚಿದ ಆ ಗಿಲಿಕೆ ಕೊಟ್ಟಿದ್ರೆ ಅದನ್ನ ಚಿತ್ರದಲ್ಲಿರುವ ನವಿಲು ಬಂದು ನುಂಗ್ತೆಂದು ನಿಮ್ಮ ಹೆಂಗಸರು ಸುಳ್ಳು ಹೇಳ್ತಾರೆ. ನೀನೇ ಸ್ವಲ್ಪ ಬುದ್ಧಿ ಹೇಳಿ ನಮ್ಮ ಒಡವೆ ನಮಗೆ ಕೊಡ್ಸಪ್ಪ. ಆಗಲಿ ಸ್ವಾಮಿ, ವಿಚಾರಿಸಿ ನೋಡುವೆನು. ಮನೋಹರಿ, ಚಂದ್ರಹಾಸಿ, ಈ ಶೆಟ್ಟರು ಹೇಳುತ್ತಿರುವ ಮಾತು ಸತ್ಯವೇ? ಅವರ ಗಿಲಿಕೆಯನ್ನು ಕದ್ದಿಕೊಂಡಿದ್ರೆ ಕೊಟ್ಟು ಬಿಡು. ಸ್ವಾಮಿ, ಖಂಡಿತವಾಗಿ ನಾನು ಗಿರಿಕೆಯನ್ನು ಕದ್ದಿಲ್ಲ. ನನ್ನ ಮಾತನ್ನು ನೀವಾದರೂ ನಂಬಿ ಸ್ವಾಮಿ. ಶೆಟ್ಟರೆ, ನನ್ನ ಹೆಂಡತಿಯಾದರೂ ಕನಸು ಮನಸ್ಸಿನಲ್ಲಿಯೂ ಸಹ ಸುಳ್ಳನ್ನು ಹೇಳುವಳಲ್ಲ, ಕಳ್ಳತನವನ್ನು ಮಾಡುವಳಲ್ಲ. ಇದೆಲ್ಲವೂ ಆ ಪರಮಾತ್ಮನ ಲೀಲೆಯೇ ಸರಿ, ತಮ್ಮ ಚಿತ್ತವಿದಂತಾಗಲಿ. ಬಲೆ ಒಳ್ಳು ಬೇರೆನೇ ಎದ್ದು ಬಂದು ಹೊಲ ಮೇಯ್ದಂಗೆ ಮಾತಾಡ್ತಾರೆ. ಇರ್ಲಿ, ಈ ದಿನ ನಮ್ಮ ಮಗುವಿನ ಹೇಳ್ರಿ ಒಂದ್ಸಲಿ.
ಬೇಲಿನೇ ದೊಲ ಬೇದಂಗೆ ಮಾತಾಡೋದು ಬೇಡ. ಮರ್ಯಾದೆಯಿಂದ ನಮ್ಮ ಗಿಲಿಕೆಯನ್ನು ಕೊಟ್ಟು ಆಸೆ ತೊಲಗಿ. ಗಿಲ್ಕೆ ಬಿದ್ದೋಯ್ತು. ಹೇಳು. ಇಲ್ಲ ಅಂದ್ರೆ ನೋಡ್ದ ಗಿಲ್ಕೆ ಎಲ್ಲಿಂದ ಬಂತು? ಈ ಗಿಲಿಕೆ ಎಲ್ಲಿದ್ದ ಬಂತು? ಓಹೋ, ಇವ್ರ ಗುಟ್ಟು ಕಳ್ತನ ಬಯಲಾಯ್ತು. ನಾಳೆ ಸೂರ್ಯಸೇನ ಮಹಾರಾಜನ ಹತ್ರ ಕರ್ಕೊಂಡು ಹೋದ್ರೆ ಇವ್ರ ಕಳ್ತನವೆಲ್ಲ ಬಯಲಾಯ್ತು. ಇವ್ರಿಗೆ ಯಾವ ಶಿಕ್ಷೆ ಕೊಡ್ತಾರೋ ನಾವು ನೋಡ್ತೀವಿ. ನಡೀರಿ. ಅಪಮಾನಕ್ಕೆ ಪಡಿಸದ ನಮ್ಮ ಶಿಕ್ಷೆಯ ಅಪಮಾನಕ್ಕೆ ಪಡಿಸದ ನಮ್ಮ ಶಿಕ್ಷೆಯ ಹೊಡದ ಒರೆಯ ಸಾಗಿಸಲಾರೆ ಒಡಲ ಕಷ್ಟ ಪಡಿಬೋದು. ಒಡಲ ಕಷ್ಟ ಪಡಿಸುವೆ ಅಕ್ಷೋ. ಈಗ ನನಗೆ ಒಳ್ಳೆಯ ಸಮಯ ದೊರಕಿದಂತಾಯಿತು. ಸೂರಸೇನನ ಆಸ್ಥಾನಕ್ಕೆ ಸತ್ಯರಥ ಚಂದ್ರಸೇನನನ್ನು ಕರೆತರುವರು. ಸೂರಸೇನನು ನಮ್ಮ ತಂಗಿ ಭಾವನೆಂದು ಕನಿಕರಿಸಿ ಶಿಕ್ಷೆಯನ್ನು ಕೊಡದಿದ್ದರೆ ಏನು ಮಾಡುವುದು? ಇರಲಿ, ನಾನೇ ವ್ಯತಿವೇಷವನ್ನು ಧರಿಸಿ ಸೂರಸೇನನ ಆಸ್ಥಾನವನ್ನು ಸೇರಿ ಅವನ ರಾಜ್ಯವನ್ನು ಪಡೆದು ಆ ದುರಂಕಾರಿಯಾದ ಸತ್ಯರಥ ಚಂದ್ರವಾಸಿಗಳಿಗೆ ನಾನೇ ಗೌರವಾದ ಶಿಕ್ಷೆಯನ್ನು ಕೊಡಿಸುವನು. ಜೈ ಶಾಂಭವಿ. ದುರಾದರಗೆ ವರಸತಿಗೆ ಮದವ ಮುರಿದ ನಿರೀಕ್ಷಣ. ದುರಾದರಗೆ ವರಸತಿಗೆ ಮದವ ಮುರಿದ ನಿರೀಕ್ಷಣ ವಿದಕ್ಷಣ ಪುರಕ್ಷಣ. ಮಹಾಪ್ರಭು, पडोते हरे सकला सकला वैभवा दे मेरे युताली हरे ಮಂತ್ರಿಗಳೇ, ಮಹಾಪ್ರಭು, ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಸೌಖ್ಯವಾಗಿ ಕಾಲ ಕಳೆಯುತ್ತವರೇ ಅದೋ ತಿಳಿಸುವರಾಗಿ. ಅಪ್ಪಣೆ ಮಹಾಪ್ರಭು. ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಪದು. ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಪದು.
ಸೌಖ್ಯಗೊಳಿಪುದು ಆನಂದಗೊಳಿಪುದು ಸೌಖ್ಯಗೊಳಿಪುದು ಆನಂದಗೊಳಿಪುದು ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಪುದು ಸೌಖ್ಯಗೊಳಿಪುದು ಆನಂದಗೊಳಿಪುದು ಮಹಾಪ್ರಭು ಗಿಡಗಳೆಲ್ಲ ಮರಗಳಾಗಿ ಬೆಳೆದು ಗಿಡಗಳೆ ಅಧಿಕ ಫಲದ ಪ್ರಜೆಗಳೆಲ್ಲ ಸುಖದ ಅಧಿಕ ಫಲದ ಪ್ರಜೆಗಳೆಲ್ಲ ಸುಖದ ಮಾಡ್ಬರು ರಾಜೇಂದ್ರ ಸೌಖ್ಯಗೊಳಿಪುದು ಸೌಖ್ಯಗೊಳಿಪುದು ಆನಂದಗೊಳಿಪುದು ಮಹಾಪ್ರಭು ಮಂತ್ರಿಗಳೇ ನಿತ್ಯ ಹರಿಯ ಸ್ಮರಣೆಯನ್ನು ಮಾಡುತ್ತಿರುವರು ನಿತ್ಯ ಹರಿಯ ಸ್ಮರಣೆಯನ್ನು ಮಾಡುತ್ತಿರುವರು ನಿತ್ಯ ನಿಮ್ಮ ಸ್ಮರಣೆಯನ್ನು ಮಾಡುತ್ತಿರುವರು ನಿತ್ಯ ನಿಮ್ಮ ಸ್ಮರಣೆಯನ್ನು ಮಾಡುತ್ತಿರುವರು ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಪುದು ಸೌಖ್ಯಗೊಳಿಪುದು ಆನಂದಗೊಳಿಪುದು ಮಹಾಪ್ರಭು ಮಂತ್ರಿಗಳೇ ನಮ್ಮ ಈ ಸೌರಾಷ್ಟ್ರ ನಗರದಲ್ಲಿ ಕಾಲ ಕಾಲಕ್ಕೆ ಮಳೆಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಸೌಖ್ಯದಿಂದಿರುವರು ಅಲ್ಲದೆ ಸದಾ ಶ್ರೀಹರಿಯನ್ನು ಜಪಿಸುತ್ತಾ ದೈವಭಕ್ತರಾಗಿರುವರು ಈ ವಿಚಾರದಲ್ಲಿ ಮುಂದಿನ ಪಣೆ ಮಹಾಪ್ರಭು ಬೇಷ್ ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ತಮ್ಮ ಪಣೆ ಅಂತ ಅಧ್ಯಕ್ಷರೇ ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ ಸೈನ್ಯಾಧೀಶರೇ ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ ಸೈನ್ಯಾಧೀಶರೇ ಸುತ್ತಲಿರುತ್ತಿಹ ಶತ್ರು ರಾಜರು ಸುತ್ತಲಿರುತ್ತಿಹ ಶತ್ರು ರಾಜರು ತಪ್ಪ ಕಾಣಿಕೆ ಒಪ್ಪಿಸುತ್ತಿದ್ದಾರೆ ತಪ್ಪ ಕಾಣಿಕೆ ಒಪ್ಪಿಸುತ್ತಿದ್ದಾರೆ ಪೇಳು ಸೈನ್ಯನಾಥ ವಿವರವ ಪೇಳು ಸೈನ್ಯನಾಥ ಸೈನ್ಯಾಧೀಶರೇ ನಮ್ಮ ಈ ಸೈನ್ಯದ ಕ್ರಮವನ್ನು ಯಾವ ರೀತಿ ಇಟ್ಟಿರುವ್ರಿ ಅದನ್ನು ತಿಳಿಸೋರಾಗಿ ಅಪ್ಪಳ ಮಹಾಪ್ರಭು
ನಾನೇ ಸ್ವಾಮಿ, ನಿಮ್ಮ ಮಡದಿ ಚಂದ್ರಹಾಸಿ. ಹಾ, ಚಂದ್ರಹಾಸೆ ಸ್ವಾಮಿ. ಅಯ್ಯೋ ಪ್ರಾಣೇಶ್ವರಿ, ಚಂದ್ರಹಾಸೆ, ನಿನ್ನನ್ನು ಅಗಲಿದಾಗಿನಿಂದಲೂ ಹುಡುಕಿದ ದಾರಿಯಿಲ್ಲ, ತಿರುಗಿದ ಸ್ಥಳವಿಲ್ಲ. ಇಲ್ಲಿಗೆ ನನ್ನ ಹೃದಯೇಶ್ವರಿಯಾದ ನಿನ್ನನ್ನು ಕಂಡರು. ಚಂದ್ರ, ನನ್ನ ಅಪರಾಧವನ್ನು ಕ್ಷಮಿಸುವೆಯಾ? ಸ್ವಾಮಿ, ನಿಮ್ಮ ಅಪರಾಧವೇನಿಲ್ಲ ಸ್ವಾಮಿ. ಇದೆಲ್ಲವೂ ಆ ಶ್ರೀದೇವರ ಮಾಯೆ ಆಗಿರಬೇಕಾದರೆ ಯಾರೇ ತಾನೇ ಮಾಡಲು ಸಾಧ್ಯ. ಆ ಶ್ರೀದೇವರು ಹೇಳಿದಂತೆ ಆತನೇ ನಿಮ್ಮ ಕೈಗಳನ್ನು ಕತ್ತರಿಸಿದರು. ಅಯ್ಯೋ ಸ್ವಾಮಿ, ಈತನ ನಮ್ಮ ಮಗನು ಸ್ವಾಮಿ, ಈತನ ನಿಮ್ಮ ಕುಮಾರ. ಅಯ್ಯೋ, ಈತನು ನಮ್ಮ ಮಗನೇ. ಕಂದ, ಏಳು ಕಂದ, ಎದ್ದೇಳು ಕಂದ, ಏಳು ಕುಮಾರ. ಅಮ್ಮ, ಕಂದ, ಇವರೇ ಅಮ್ಮ, ಈ ಪುಣ್ಯಾತ್ಮರೇ ಎನ್ನ ಕರಗಳನ್ನು ಕತ್ತರಿಸಿದವರು. ಹೌದು ಮಗನೇ, ನಾನೇ ಆ ಪಾಪಿಯು. ನನ್ನ ಅಪರಾಧವನ್ನು ಕ್ಷಮಿಸುವೆಯಾ ಕಂದ? ಸ್ವಾಮಿ, ಅರಿತವರಾರೋ ವಿಧಿ ಅಯ್ಯ ಗುರುವನೇ ನಿನಗೆ ಮಂಗಳವಾಗಲಿ. ಸ್ವಾಮಿ, ಈ ದಿವಸ ಮಧ್ಯಾಹ್ನ ನಾನು ತೋಟದಲ್ಲಿಲ್ಲವಾದ ಕಾರಣ
ಸ್ವಪ್ನದಲ್ಲಿ ನೀನು ಕಳಿಂಗಾದೇಶದ ರಾಜನಾದ ಸತ್ಯವ್ರತ ಮಹಾರಾಜನೆಂತಲೂ ಆ ದಾಸಿಯು ನಿನ್ನ ಸತಿಯಾದ ಚಂದ್ರಹಾಸೆಯೆಂತಲೂ ನೀವಿರುವರು ಶನಿದೇವರ ಕೋಪಕ್ಕೆ ಗುರಿಯಾಗಿ ನಾನಾ ಕಷ್ಟಗಳನ್ನು ಪಡುತ್ತಾ ಈ ನಮ್ಮ ಮನೆಯಲ್ಲಿ ಸೇರಿದರೆಂದು ನನ್ನ ಸ್ವಪ್ನದಲ್ಲಿ ಬಿತ್ತು. ಇದರ ನಿಜಾಂಶವನ್ನು ತಿಳಿಸುವಂತರಾಗಿ. ಸ್ವಾಮಿ, ನೀವು ಹೇಳುತ್ತಿರುವ ಮಾತುಗಳೆಲ್ಲವೂ ನಿಜ. ಆದರೆ ಆ ಶ್ರೀದೇವರು ನಿಂದಿಸಿದ ಕಾರಣ ನಾವೇ ರೀತಿ ಕಷ್ಟಗಳನ್ನು ಅನುಭವಿಸುತ್ತಿರುವ ಸ್ವಾಮಿ. ತಮ್ಮಲ್ಲೇ ನನ್ನದೊಂದು ವಿಜ್ಞಾಪನೆ ಸ್ವಾಮಿ. ಹೇಳುವಂತ ನಾನು ಸ್ವಾಮಿ, ನಮ್ಮ ಗ್ರಹಚಾರ ಕಳೆಯುವವರೆಗೂ ಈ ವಿಚಾರವನ್ನು ಯಾರು ಅಯ್ಯ ಗುರುವನೇ, ಹಾಗೆಯೇ ಆಗಲಿ. ನೀವು ನೋಡಿ ತಂತ್ರವನೀಗಲೇ ರಾಜಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ಸತ್ಯಶಾಲೆಗೆ ಸೇರಿಸಿ ಮೂವರ ಸತ್ಯಶಾಲೆಗೆ ಸೇರಿಸಿ ಮೂವರ ಪರಿಪರಿ ಕಷ್ಟಮ ಪಡಿಸುವುದು ಸತ್ಯದಂಶಕ್ಕೆ ಸೇರಿಸಿ ಮೂವರ ಪರಿಪರಿ ಕಷ್ಟಮ ಪಡಿಸುವುದು ಸತ್ಯದಂಶವೋಗಿಲಿಕ ಜನುಂಗುತ ಸತ್ಯದಂಶವೋಗಿಲಿಕ ಜನುಂಗುತ ಮಾಡುವೆ ನಾನು ಮಾಯವನ ಮಾಡುವೆ ನಾನು ಮಾಯವನ ಮಾಡುವೆ ನಾನು ಮಾಯವನ 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 ಅಷ್ಟೋ ಸತ್ಯವ್ರತ ಚಂದ್ರಾಸೆಗಳಿಗೆ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಸಹ ಸತಿಪದಿಗಿಬ್ಬರು ಒಂದಾದರಲ್ಲ. ಏನು ಮಾಡುವುದು? ಇರಲಿ, ಈಗ ನನಗೆ ಒಳ್ಳೆಯ ಸಮಯ ದೊರಕಿದಂತಾಯಿತು. ಈ ನಗರದ ನಲಪಾಲ ಸೆಟ್ಟರ ಮಗಿಮನ ಹುಟ್ಟಿನ ಗಿಳಿಕೆ ಮುಖಾಂತರ ವರವ ಸತ್ಯವ್ರತ ಕಸ್ಮಾಲೆ ಚಂದ್ರಾಸೆ ಕೊಡಿಸುವನು ನಿಮಗೆ ಅಮೋಘವಾದ ಕಷ್ಟವನ್ನು ಕೊಡಿಸುವನು. ರಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ರಸಗುವ ತಂತ್ರವನೀಗಲೇ ಸತ್ಯಶಾಲೆಗೆ ಸೇರಿಸಿ ಮೂವರ ಸತ್ಯಶಾಲೆಗೆ ಸೇರಿಸಿ ಮೂವರ ಪರಿಪರಿ ಕಷ್ಟವ ಪಡಿಸುವ ನಾನು ಎಸಗುವ ತಂತ್ರವನೀಗಲೇ ಎಸಗುವ ತಂತ್ರವನೀಗಲೇ ಎಸಗುವ ತಂತ್ರವನೀಗಲೇ ಜಯ ರಘುವಂಶಲಲಾಮ ಜಯ ಕೃತ ವಿದ್ಯಾಭಿರಾಮ ಜಯ ರಘುವಂಶಲಲಾಮ ಜಯ ರಘುವಂಶಲಲಾಮ ಜಯ ಕೃತ ವಿದ್ಯಾಭಿರಾಮ ಜಯ ರಘುವಂಶಲಲಾಮ ಬಾಸುರ ಕುಲ ಭಯ ರಾಶಿ ಸುಧಾಕರ ಬಾಸುರ ಕುಲ ಭಯ ರಾಶಿ ಸುಧಾಕರ ಬಾಸುರ ವಿಕ್ರಮ ಬಾಸುರ ತೇಜ ಬಾಸುರ ವಿಕ್ರಮ ಬಾಸುರ ತೇಜ ಜಯ ರಘುವಂಶಲಲಾಮ ಜಯ ಕೃತ ವಿದ್ಯಾಭಿರಾಮ ಜಯ ರಘುವಂಶಲಲಾಮ ಲಕ್ಷ್ಮಿ ಒರೇ ಲಕ್ಷ್ಮಿ ಯಾರುಂಡವರು ಅಯ್ಯೋ ಏನ್ರಿ ಯಾಕ್ರೆ ಬಡ್ಕೊಳ್ತಾ ಇದ್ರಿ ಲಕ್ಷ್ಮಿ ಲಕ್ಷ್ಮಿ ಅಂತ? ಅಲ್ಲಿ ಮಗು ಬೇರೆ ಬಡ್ಕೊಳ್ತಾ ಇದೆ, ಇಲ್ಲಿ ನೀವು ಬೇರೆ ಬಡ್ಕೊಳ್ತಾ ಇದ್ರಿ. ಲಕ್ಷ್ಮಿ
ಮಾ ಬಿಡ್ಡದಿರ ಪುಟ್ಟಿನ ರೋಜು ಕಡ ಹೌದು, ಇವತ್ತು ನಮ್ಮ ಮಗುನ ಹುಟ್ಟದಪ್ಪ. ಹುಟ್ಟುದಪ್ಪ. ಅದಕ್ಕೆ ಬೀಸೋದು ಕುಟ್ಟೋದು ಜಾಸ್ತಿ ಇರುತ್ತೆ ಕೆಲಸ. ಹೌದೌದು. ಮನೆ ಕೆಲಸ ಮಾಡಕ್ಕೆ ಒಬ್ಬ ದಾಸಿ ಬೇಕೆಂತೂ ಹೇಳ್ದೆ ತಾನೇ ನೀನು. ಕರ್ಕೊಂಡ್ ಬಂದಿದ್ದೀರೇನು? ಆ ರಾಮಶಾಸ್ತ್ರಿ ಅವ್ರ ಮನೆಯಲ್ಲಿ ಇದ್ದಾರಂತೆ, ಹೋಗಿ ಕರ್ಕ ಬರ್ತೀನಿ. ಏನಂತೀಯ ಲಕ್ಷ್ಮಿ? ಬೇಗ ಬೇಗ ಕರ್ಕೊಂಡ್ ಬನ್ನಿ. ಹೋಗ್ಬರ್ಲಾ? ಲಕ್ಷ್ಮಿ ಲಕ್ಷ್ಮಿ ಒಗಟೇ ಒಗಟಿ ಇಚ್ಛೆ ಪೋತಾನು. ಏನಂದ? ಅದೇ ಲಕ್ಷ್ಮಿ ಏನ ಮುದ್ದು. ಬರ. ಸರಿ ವಯಸ್ಸ ರೀ ರಾಮಶಾಸ್ತ್ರಿಗಳೇ, ಇನ್ನಮ್ಮ ನಮ್ಮ ಮನೆ ಕೆಲಸ ಮಾಡಕ್ಕೆ ಬರ್ತೀನಮ್ಮ. ಹಾಗೆ ಆಗಲಿ ಪೂಜಾರಿ, ಬರುತ್ತೇನೆ. ಸರಿ ಲಕ್ಷ್ಮಿ. ಲಕ್ಷ್ಮಿ ಅಯ್ಯ ಕರ್ಕೊಂಡ್ ಬಂದ್ರೆ ದಾಸಿಗೆ. ಮನೆ ಕೆಲಸ ಮಾಡಕ್ ದಾಸಿ ಬೇಕನ್ನಲ್ಲ, ಕರ್ಕ ಬಂದಿದ್ದೀನಿ ನೋಡಮ್ಮ. ಅಲ್ರಿ ಈ ಅಮ್ಮ ಹಾ ಅಲ್ಲ ಈ ಅಮ್ಮ ಮನೆಗೆ ಗೋಧಿ ಬೀಸೋದು. ಅಜ್ಜಿ ಅಲ್ವೇನು? ಅಜ್ಜಿ ಅಲ್ವಾ? ಆಡೋದು ಇದೆಲ್ಲ ಆಯ್ತದೇನು? ಎಲ್ಲ ಮಾಡ್ತೈತೆ ಇಲ್ಲ. ನಿಜವಾಗ್ಲೂ ಕೆಲಸ ಮಾಡಕ್ಕಾಗಲ್ಲ. ನಿಲ್ಲಮ್ಮ. ಮಾಡ್ತೈತಮ್ಮ, ಬಹಳ ಚೆನ್ನಾಗಿ ಕೆಲಸ ಮಾಡ್ತೈತೆ. ಒಳ್ಳೆ ಮಗ. ಅಲ್ಲೇ ನೋಡ್ ರಾಮಶಾಸ್ತ್ರಿ ಅವ್ರ ಮನೆ ಇದ್ದ ನೆಟ್ಟಿಗಿಲ್ ಕರ್ಕ ಬಂದಿದ್ದೀನಮ್ಮ. ಹೌದೇನು? ಅಮ್ಮ ಹಾಗಾದ್ರೆ ನಾವು ಹೇಳಿ ಕೆಲಸ ಮಾಡ್ತೀಯೇನ್ ನೀನು? ಹಾಗೆ ಆಗಲಿ ತಾಯಿ. ನೋಡು ಎಷ್ಟೊಂದು ರಾಶಿ ಗೋಧಿ ಐತೆ, ಈ ಗೋಧಿ ಎಲ್ಲ ಬೀಸ್ಬೇಕು, ಗೊತ್ತಾಯ್ತಾ? ಹಾಗೆ ನಮ್ ಮಗು ಕೈಲಿ ಬಂಗಾರ ಗಿಲ್ಕಿ ಕೊಟ್ಟಿದೀನಿ, ಅದನ್ನ ಬಹಳ ಜೋಪಾನವಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಹಾಗೆ ಆಗಲಿ ತಾಯಿ. ಬಾ 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 ಬಾ. ಸರಿ ಬೇಗ ಬೇಗ ಗೋಧಿ ಬೀಸು, ಗೊತ್ತಾಯ್ತೇನು? ನೋಡ ಬಂಗಾರ ಗಿಲ್ಕೆ ಐತೆ ನಮ್ಮ ಬಂಗಾರ ಮಗು ಕೈಲಿ, ಬಹಳ ಜೋಪಾನವಾಗಿ ನೋಡ್ಕೋಬೇಕು. ಹಾಗೆ ಆಗಲಿ ತಾಯಿ. ಗೋಧಿ ಬೀಸುತ್ತಿರುವಾಗ ಬಂಗಾರ ಗಿಲ್ಕೆ ಹೋಯ್ತಲ್ಲ, ಮುಂದೇನು ಮಾಡೋದು? ಅಮ್ಮ ಬೇಗನೆ ಬನ್ನಿ ತಾಯಿ, ಬೇಗನೆ ಬರೋರಾಗಿ. ಅಮ್ಮ ನಾನಿಲ್ಲಿ ಗೋಧಿಯನ್ನು ಬೀಸುತ್ತಿರುವಾಗ ಗೋಡೆಯಲ್ಲಿ ಬರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ಗಿರಿಕೆ ನುಂಗಿ ಮತ್ತೆ ಅದೇ ಸ್ಥಾನ ಸೇರಿದ ತಾಯಿ. ಆಹಾ ಏನೇ ಕೈಯಾಳಿ ಏನ್ ಹೇಳ್ತಿದ್ಯಾ? ಅಲ್ಲ ಈ ಮಾತನ್ನ ಯಾರಾದ್ರೂ ನಂಬ್ತಾರೇನೆ? ಗೋಡೆಯಲ್ಲಿ ಇರುವ ಹಂಸ ಪಕ್ಷಿ ಬಂದು ನಮ್ಮ ಮಗುವಿನ ಕೈಗೆ ಬಂಗಾರ ಗಿರಿಕೆಯನ್ನು ನುಂಗು ಬಿಡ್ತು ಅಂತ ಹೇಳ್ತಿದ್ಯಲ್ಲ, ಈ ಮಾತನ್ನ ಯಾರಾದ್ರೂ ನಂಬ್ತಾರೇನು? ಆ ಬಂಗಾರ ಗಿರಿಕೆ ನೀನೇ ನುಂಗ್ಬಿಟ್ಟು ಆ ಗೋಡೆ ಅದು ಪಕ್ಷಿ ನುಂಗ್ತು ಅಂತೀಯಲ್ಲ, ಒಳ್ಳೆ ಮಾತಿಂದ ಹೇಳ್ತೀನಿ. ನಾನು ಬಂಗಾರ ಗಿರಿಕೆ ಕೊಟ್ರೆ ಸರಿ, ಇಲ್ಲ ಏನ್ ಮಾಡ್ತೀನಿ ಗೊತ್ತಾ? ಸತ್ಯವಾಗಿ ಬಂಗಾರ ಗಿರಿಕೆಯನ್ನು ಕದ್ದಿಲ್ಲ, ನನ್ನ ಮಾತನ್ನು ನಂಬು ತಾಯಿ. ಓಹೋ ನಾನು ಹೇಳಿದೆ ನೀನು ಕೊಡಕ್ಕಿಲ್ಲ. ಆ ನಮ್ಮ ಮನೆ ಹಾಳೆ ಇದಾರಲ್ಲ ನನ್ನ ಗಂಡ, ಅವನಿಗೆ ಅವನು ಮೊದಲ ಬುದ್ಧಿ ಕಳಿಸಬೇಕು. ಅಯ್ಯಾರಿ ಎಲ್ಲಿದ್ದೀರಿ ಬನ್ನಿ, ಹೋಯ್ತೀರಿ ಎಲ್ಲ ఏమొచ్చినప్ప దీనికి ಎಲ್ಲ ಹಾಳಾಗೋಯ್ತಂತ. ಏನು ಹೋಯ್ತೆ? ಯಾಕಂಗ್ ಬರ್ಕಂತೀಯ? ಅಯ್ಯೋ ಎಂತ ದಾಸಿನ ಕರ್ಕೊಂಡ್ ಬಂದಿದ್ದೀರಿ ನಮ್ಮ ಮನೆಗೆ, ಒಳ್ಳೆ ದರಿದ್ರ ಕರ್ಕೊಂಡ್ ಬಂದಿದ್ದೀರಲ್ರಿ. ಅಲ್ಲರಿ ನಮ್ಮ ಮಗು ಕೈಲಿ ಬಂಗಾರ ಗಿಲ್ಕಿ, ನಮ್ಮ ಅಪ್ಪ ಕೊಟ್ಟಿದ್ ಬಂಗಾರ ಗಿಲ್ಕಿ ಕರೆಕ್ಟ್. ಅದನ್ನ ನಮ್ಮ ಮಗು ಕೈ ಕೊಟ್ಟಿ ನೋಡ್ಕೊಳ್ಳೋ ದಾಸಿ ಅಂದ್ರೆ ಅವಳೇ ನುಂಗ್ಬಿಟ್ಟು ಗೋಡೆಲಿರೋ ಹಂಸ ಪಕ್ಷಿ ನುಂಗ್ಬಿಡ್ತು ಅಂತ ಹೇಳ್ತಿದ್ದಾಳೆ. ಈ ಮೊದಲು ನಂಬ್ತಾರೇನು? ನಾನು ಕೇಳಿ ವಿಚಾರಿಸ್ತೀನಿ ಬಾ. ನೀನು ನೋಡ ಏನಮ್ಮ ಹೇಳು. ಒಳ್ಳೇದ ಬೇಗ ಕೊಡ್ಸಿದ್ರೆ ಸರಿ, ಇಲ್ಲ ನಿನಗೆ ಅವಳಿಗೆ ಇಬ್ಬರಿಗೂ ಜಾಗ ಇಲ್ಲ. ಹುಷಾರು. ಏನಮ್ಮ ಚಿತ್ರದಲ್ಲಿರುವ ನವಿಲು ಬಂದು ನುಂಗಿದ್ ಸತ್ಯವಾ? ಸತ್ಯ ಪೂಜಾರಿ. ಹೇಳ್ಬೇಡ. ಏನು ಮರ್ಯಾದೆಯಿಂದ ನಮ್ ಗಿಲ್ಕೆ ನಮ್ಮ ಕೂತು ಹೋಗ್ಬಿಡಮ್ಮ ತಾಯಿ ನೀನು. ಇಲ್ಲ ಪೂಜಾರಿ, ಇಲ್ಲ ಇಲ್ಲ ಮಾತನ್ನು ನಂಬುವರಾಗಿ. ಯಾರಲ್ಲಿ? ಆ ರಾಮಶಾಸ್ತ್ರಿ ತೋಟದಲ್ಲಿರುವ ಗೊರವನ್ ಕರ್ಕೊಬರ್ರಿ. ನೋಡ ಬೇಗ ನನ್ ಬಂದಾಗಿ ಶೆಟ್ಟರಿಗೆ ನಮಸ್ಕರಿಸುವೆನು. ಏನಪ್ಪ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವಾದರೂ ಏನು? ಯಪ್ಪ ಯಾ ಕಾಡ್ನಿದ್ದ ಬಂದ್ರಯ್ಯ, ಹಿಂಡ್ಕೊಂಡು ಹಾಕೊಡ್ರಿ ಎಕ್ಕೊಂಡು నుంచి వచ్చరు ఏమో. ಅಯ್ಯ ನಮ್ಮ ಹೆಂಡತಿ ಅಲ್ಲಿ ಮಗುವಿನ ಕುಂಡ್ರಿಸಿ ಕೈಗೆ ರತ್ನ ಕಚ್ಚಿದ ಗಿಲಿಕೆ ಕೊಟ್ಟಿದ್ರೆ
ಅದನ್ನ ಚಿತ್ರದಲ್ಲಿರುವ ನವಿಲು ಬಂದು ನುಂಗ್ತೆಂದು ನಿಮ್ಮ ಹೆಂಗಸರು ಸುಳ್ಳು ಹೇಳ್ತಾರೆ. ನೀನೇ ಸ್ವಲ್ಪ ಬುದ್ಧಿ ಹೇಳಿ ನಮ್ಮ ಒಡವೆ ನಮಗೆ ಕೊಡ್ಸಪ್ಪ. ಆಗಲಿ ಸ್ವಾಮಿ, ವಿಚಾರಿಸಿ ನೋಡುವೆನು. ಮನೋಹರಿ, ಚಂದ್ರಹಾಸಿ, ಈ ಶೆಟ್ಟರು ಹೇಳುತ್ತಿರುವ ಮಾತು ಸತ್ಯವೇ? ಅವರ ಗಿಲಿಕೆಯನ್ನು ಕದ್ದಿಕೊಂಡಿದ್ರೆ ಕೊಟ್ಟು ಬಿಡು. ಸ್ವಾಮಿ, ಖಂಡಿತವಾಗಿ ನಾನು ಗಿರಿಕೆಯನ್ನು ಕದ್ದಿಲ್ಲ. ನನ್ನ ಮಾತನ್ನು ನೀವಾದರೂ ನಂಬಿ ಸ್ವಾಮಿ. ಶೆಟ್ಟರೆ, ನನ್ನ ಹೆಂಡತಿಯಾದರೂ ಕನಸು ಮನಸ್ಸಿನಲ್ಲಿಯೂ ಸಹ ಸುಳ್ಳನ್ನು ಹೇಳುವಳಲ್ಲ, ಕಳ್ಳತನವನ್ನು ಮಾಡುವಳಲ್ಲ. ಇದೆಲ್ಲವೂ ಆ ಪರಮಾತ್ಮನ ಲೀಲೆಯೇ ಸರಿ. ತಮ್ಮ ಚಿತ್ತವಿದಂತಾಗಲಿ. ಓಹ್, ಬಲೆ ಒಳ್ಳು ಬೇರೆನೇ ಎದ್ದು ಬಂದು ಹೊಲ ಮೇಯ್ದಂಗೆ ಮಾತಾಡ್ತಾರೆ. ಇರ್ಲಿ, ಈ ದಿನ ನಮ್ಮ ಮಗುವಿನ ಹುಟ್ಟ್ರಿ ಒಂದ್ಸಲಿ. ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಮಾತಾಡೋದು ಬೇಡ. ಮರ್ಯಾದೆಯಿಂದ ನಮ್ಮ ಗಿಲಿಕೆಯನ್ನು ಕೊಟ್ಟು ಆಸೆ ತೊಲಗಿ. ಇಲ್ಲ ಅಂದ್ರೆ ನೋಡ್ದ ಗಿಲಿಕೆ ಎಲ್ಲಿಂದ ಬಂತು? ಈ ಗಿಲಿಕೆ ಎಲ್ಲಿದ್ದ ಬಂತು? ಓಹೋ, ಇವ್ರ ಗುಟ್ಟು ಕಳ್ತಾನ ಬಯಲಾಯ್ತು. ನಾಳೆ ಸೂರ್ಯಸೇನ ಮಹಾರಾಜನ ಹತ್ರ ಕರ್ಕೊಂಡು ಹೋದ್ರೆ ಇವ್ರ ಕಳ್ತಾನವೆಲ್ಲ ಬಯಲಾಯ್ತು. ಇವ್ರಿಗೆ ಯಾವ ಶಿಕ್ಷೆ ಕೊಡ್ತಾರೋ ನಾವು ನೋಡ್ತೀವಿ. ನಡೀರಿ. ಅಪಮಾನಕ್ಕೆ ಕೊಡಿಸದ ನಮ್ಮ ಶಿಕ್ಷೆಯ ಅಪಮಾನಕ್ಕೆ ಕೊಡಿಸದ ನಮ್ಮ ಶಿಕ್ಷೆಯ ಹೊಡಲ ಒರೆಯ ಸಾಗಿಸಲಾರೆ ಒಡಲೆ ಕಷ್ಟ ಪಡಿಬೋದು. ಒಡಲೆ ಕಷ್ಟಪಡಿಸುವೆ ಅಕ್ಷೋ, ಈಗ ನನಗೆ ಒಳ್ಳೆಯ ಸಮಯ ದೊರಕಿದಂತಾಯಿತು. ಸೂರಸೇನನ ಆಸ್ಥಾನಕ್ಕೆ ಸತ್ಯರಥ ಚಂದ್ರಸೇನನನ್ನು ಕರೆತರುವರು. ಸೂರಸೇನನು ನಮ್ಮ ತಂಗಿ ಭಾವನೆಂದು ಕನಿಕರಿಸಿ ಶಿಕ್ಷೆಯನ್ನು ಕೊಡದಿದ್ದರೆ ಏನು ಮಾಡುವುದು? ಇರಲಿ, ನಾನೇ ವ್ಯತಿವೇಷವನ್ನು ಧರಿಸಿ ಸೂರಸೇನನ ಆಸ್ಥಾನವನ್ನು ಸೇರಿ ಅವನ ರಾಜ್ಯವನ್ನು ಪಡೆದು ಆ ದುರಂಕಾರಿಯಾದ ಸತ್ಯರಥ ಚಂದ್ರವಾಸಿಗಳಿಗೆ ನಾನೇ ಘೋರವಾದ ಶಿಕ್ಷೆಯನ್ನು ಕೊಡಿಸುವನು. ಜೈ ಶಾಂಭವಿ. ದುರಾಜನಿಗೆ ವರಸತಿಗೆ ಮದವ ಮುರಿದ ನಿಕ್ಷಣ. ದುರಾಜನಿಗೆ ವರಸತಿಗೆ ಮದವ ಮುರಿದ ನಿಕ್ಷಣ ವಿದಕ್ಷಣ ದುರಕ್ಷಣ. ಮಹಾಪ್ರಭು, ಮಹಾಪ್ರಭು, ಬ್ರಹ್ಮಚಾತ್ರಿಯ ವೈಶಾರರು ಮಹಾಪ್ರಭು, ಬ್ರಹ್ಮಚಾತ್ರಿಯ ವೈಶಾರೆಲ್ಲರೂ ನಿರುತ್ತದೆ ಹರಗನು ತಾನೆ
ಪಡುತ್ತಿಹರೆ ಸಕಲ ಪ್ರಾಣಿಗಳು ಸಕಲ ವೈಭವದೆ ಮೆರೆಯುತ್ತಲಿಹರೆ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಸೌಖ್ಯವಾಗಿ ಕಾಲ ಕಳೆಯುತ್ತಾರೆ, ಅದನ್ನು ತಿಳಿಸುವವರಾಗಿ. ಅಪ್ಪಣೆ ಮಹಾಪ್ರಭು. ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಸುವುದು. ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಸುವುದು. ಸೌಖ್ಯಗೊಳಿಸುವುದು ಆನಂದಗೊಳಿಸುವುದು. ಸೌಖ್ಯಗೊಳಿಸುವುದು ಆನಂದಗೊಳಿಸುವುದು. ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಸುವುದು. ಸೌಖ್ಯಗೊಳಿಸುವುದು ಆನಂದಗೊಳಿಸುವುದು. ಮಹಾಪ್ರಭು, ಗಿಡಗಳೆಲ್ಲ ಮರಗಳಾಗಿ ಬೆಳೆದು ಅಧಿಕ ಫಲದ ಪ್ರಜೆಗಳೆಲ್ಲ ಸುಖದ ಅಧಿಕ ಫಲದ ಪ್ರಜೆಗಳೆಲ್ಲ ಸುಖದ ಮಾಡ್ಬರು. ರಾಜೇಂದ್ರ ಸೌಖ್ಯಗೊಳಿಸುವುದು. ಸೌಖ್ಯಗೊಳಿಸುವುದು ಆನಂದಗೊಳಿಸುವುದು. ಮಹಾಪ್ರಭು, ಮಂತ್ರಿಗಳೇ, ಹರಿಯ ಸ್ಮರಣೆಯನ್ನು ಮಾಡುತ್ತಿರುವರು. ನಿತ್ಯ ಹರಿಯ ಸ್ಮರಣೆಯನ್ನು ಮಾಡುತ್ತಿರುವರು. ನಿತ್ಯ ನಿಮ್ಮ ಸ್ಮರಣೆಯನ್ನು ಮಾಡುತ್ತಿರುವರು. ನಿತ್ಯ ನಿಮ್ಮ ಸ್ಮರಣೆಯನ್ನು ಮಾಡುತ್ತಿರುವರು. ರಾಜೇಂದ್ರ ಕೇಳು ರಾಜ್ಯಭಾರ ಸೌಖ್ಯಗೊಳಿಸುವುದು. ಸೌಖ್ಯಗೊಳಿಸುವುದು ಆನಂದಗೊಳಿಸುವುದು. ಮಹಾಪ್ರಭು, ಮಂತ್ರಿಗಳೇ, ನಮ್ಮ ಈ ಸೌರಾಷ್ಟ್ರ ನಗರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಖ ಸೌಖ್ಯದಿಂದಿರುವರು. ಅಲ್ಲದೆ ಸದಾ ಶ್ರೀ ಹರಿಯನ್ನು ಜಪಿಸುತ್ತಾ ದೈವಭಕ್ತರಾಗಿರುವರು. ಈ ವಿಚಾರದಲ್ಲಿ ಮುಂದೇನ ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ತಮ್ಮ ಪಣೆ ಅಂತ ಅಧ್ಯಕ್ಷರೇ, ಕೇಳು ಸೈನ್ಯನಾಥ ವಿವರವ ಕೇಳು ಸೈನ್ಯನಾಥ. ಸೈನ್ಯಾಧೀಶರೇ, ಕೇಳು ಸೈನ್ಯನಾಥ ವಿವರವ ಕೇಳು ಸೈನ್ಯನಾಥ. ಸೈನ್ಯಾಧೀಶರೇ, ಸುತ್ತಲಿರುತ್ತಿಹ ಶತ್ರುರಾಜರು ಸುತ್ತಲಿರುತ್ತಿಹ ಶತ್ರುರಾಜರು ತಪ್ಪ ಕಾಣಿಕೆ ಒಪ್ಪಿಸುತ್ತಾರೆ. ತಪ್ಪ ಕಾಣಿಕೆ ಒಪ್ಪಿಸುತ್ತಾರೆ. ಕೇಳು ಸೈನ್ಯನಾಥ ವಿವರವ ಕೇಳು ಸೈನ್ಯನಾಥ. ಸೈನ್ಯಾಧೀಶರೇ, ನಮ್ಮ ಈ ಸೈನ್ಯದ ಕ್ರಮವನ್ನು ಯಾವ ರೀತಿ ಇಟ್ಟಿರುವಿರಿ ಅದನ್ನು ತಿಳಿಸೋರಾಗಿ. ಅಪ್ಪಣೆ ಮಹಾಪ್ರಭು.
ಶಿಷ್ಯರಿಗೆ ಒಬ್ಬೊಬ್ಬ